ಅದು ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ ಅಲ್ಲ, ಅದು ಒಂದು ಮಾನಿಟೈಸೇಷನ್ ಆಗಿತ್ತು ಆಲ್ರೆಡಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಎಂತಂದರೆ ನಾನು ಪತನಜ ನೆಕ್ಸ್ಟ್ ವೀಡಿಯೋ ಮಾಡುವಂತ ಅಂದ್ಕೊಂಡು, ಬಟ್ ಮಾಡಲಿಲ್ಲ. ನನಗೆ ಮಾತಾಡಬೇಕಾದ್ರೆ ಕೈ ಹೀಗೆ ಎಲ್ಲ ಜಾಸ್ತಿ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅಂದರೆ ನನಗೆ ನೆಕ್ಸ್ಟ್ ನೆನಪು ಇರಲಿಲ್ಲ, ಸೊ ವೀಡಿಯೋ ಮಾಡಲಿಲ್ಲ. ಬಟ್ ಏನಂದರೆ ಒಂದು ವಿಷಯ ಹೇಳಬೇಕಿತ್ತು ನಿಮ್ಮ ಜೊತೆ. ನನಗೆ ಯೂಶ್ವಲಿ ಈ ಥರ ಕೂತು ಮಾತಾಡಲಿಕ್ಕೆಲ್ಲ ಸರಿ ಆಗೋದಿಲ್ಲ. ನಾನೊಂದು ಓಡಾಡಿಕೊಂಡು ಆ ಥರ ನಡ್ಕೊಂಡು ಹೋಗ್ಬೇಕಾದ್ರೆ ಆ ಥರನೇ ವ್ಲಾಗ್ಸ್ ಮಾಡೋದು. ಆದರೆ ನನಗೆ ಈ ಥರ ಕೂತು ಮಾತಾಡಲಿಕ್ಕೆ ಆಗೋದಿಲ್ಲ. ಬಟ್ ಇವತ್ತು ಮಾತಾಡ್ತಿದ್ದೇನೆ. ಮಾತಾಡೋ ವಿಷಯ ಅಂತ ಅಂದರೆ, ನಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ ಅಲ್ಲ, ಅದು ಒಂದು ಮಾನಿಟೈಸೇಷನ್ ಆಗಿತ್ತು ಆಲ್ರೆಡಿ. ಬಟ್ ಅದರಲ್ಲಿ ಇವಾಗ ಮಾನಿಟೈಸೇಷನ್ ಆಗಿ ಅರ್ನಿಂಗ್ಸ್ ಸ್ಟಾರ್ಟ್ ಆಗಿತ್ತು. ಎಲ್ಲ ಅದರಲ್ಲೂ ಸಹ ಎಲ್ಲ ಇದೆಲ್ಲ ಅಕೌಂಟ್ ಎಲ್ಲ ಆ್ಯಡ್ ಮಾಡಲಿಕ್ಕೆ ಅದೆಲ್ಲ ಆಗಿ ಅರ್ನಿಂಗ್ಸ್ ಸ್ಟಾರ್ಟ್ ಆಗಿತ್ತು. ಸ್ಟಾರ್ಟ್ ಆದ ನೆಕ್ಸ್ಟು ನಾನು ಅಷ್ಟು ವೀಡಿಯೋಸ್ ಆಗಿರ್ಬೋದು ಎಂಥ ಸಹ ವೀಡಿಯೋಸ್ ಅಪ್ಲೋಡ್ ಮಾಡ್ತಿರಲಿಲ್ಲ. ಅದಕ್ಕಿಂತ ಮುಂಚೆ ಆದರೆ ಕಂಟೆಂಟ್ ಇದು ಕಂಟೆಂಟ್ ಅಲ್ಲ, ಬಟ್ ಪರವಾಗಿಲ್ಲ, ಒಂದು ಲೆವೆಲಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೆ. ಒಂದು ಮಂತ್ಲಿ ಒಂದು 2-3 ವೀಡಿಯೋಸ್ ಆದರೂ ಅಪ್ಲೋಡ್ ಮಾಡ್ತಿದ್ದೆ. ಬಟ್ ನನಗೆ ನೆಕ್ಸ್ಟ್ ಟೈಮ್ ಸಿಗ್ತಿರಲಿಲ್ಲ. ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡಲಿಕ್ಕೂ ಹೋಗ್ತಿರಲಿಲ್ಲ, ಕೆಲವು ರೀಸನ್ಸಿಂದ ಎಲ್ಲ. ಆದರೆ ನೆಕ್ಸ್ಟು ಇವಾಗ ಒಂದು 2 ಡೇಸ್ ಬ್ಯಾಕ್ ಅನಿಸುತ್ತೆ, ಒಂದು 2 ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೆ. ಅದು ಒಂದೇ ದಿನ ಅಪ್ಲೋಡ್ ಮಾಡಿದ್ದು. ಅದರಲ್ಲಿ ನನಗೆ ಎಂತಂದರೆ ಎಷ್ಟೋ ಡಾಲರ್ ಬಂದಿದೆ. ಅದು ಹೇಳ್ಬೋದು ಅನ್ನಿಸ್ತದೆ, ನಂಗೆ ಗೊತ್ತಿಲ್ಲ ಹೇಳ್ಬೋದಾ ಹೇಳ್ಬಾರ್ದಾ ಅಂತ. ಅದರ ರೂಲ್ಸ್ ಗೊತ್ತಿಲ್ಲ ನನಗೆ, ಹೇಳ್ಬೋದಾ ಹೇಳ್ಬಾರ್ದಾ ಏನು ಸಹ. ಸೊ ಅದರಲ್ಲಿ ಎಷ್ಟೋ ಡಾಲರ್ ಬಂದಿದೆ ನನಗೆ. ಇಲ್ಲಿ ನೋಡಿ, ಕೇಳಿಸ್ಕೊಳ್ತಿದ್ದಾನೆ ತಮ್ಮ ಚಿಕ್ಕಪ್ಪನ ಮಗ. ಇಷ್ಟು ಹೊತ್ತು ಮೊಬೈಲ್ ಹೊತ್ತಿದ್ದ, ಈಗ ಕೇಳಿಸ್ಕೊಳ್ತಿದ್ದಾನೆ. ಎಂತ ಅವನಿಗೆ ಕ್ಯೂರಿಯಾಸಿಟಿ ಉಂಟು ಎಂತ ಅಂತ. ಸೊ ನಿಮ್ಮೊಟ್ಟಿಗೆ ಹೇಳುವಂತ ಅನ್ನಿಸ್ತು. ಫಾಲೋವರ್ಸ್ ಅಷ್ಟೇ, ಬಟ್ 1K ಫಾಲೋವರ್ಸ್ ಆಗಬೇಕು. 1K ಆಗೋ ತನಕ ಕಾಯ್ತೇನೆ, ಅಲ್ಲ ಇಲ್ಲಾಂದರೆ ಕಾಯಲೇಬೇಕಷ್ಟೇ. ಸೊ 1K ಫಾಲೋವರ್ಸ್ ಆಗಬೇಕು. ಅಷ್ಟು ಈಗ ಬಂದಿದೆ ನನಗೆ. ಅಷ್ಟು ಅಮೌಂಟ್ ಅಕೌಂಟಿಗೆ ಬರಲಿಲ್ಲ, ಬಟ್ ಇನ್ಸ್ಟಾಗ್ರಾಮಲ್ಲಿದೆ. ನನಗೆ ಇನ್ಸ್ಟಾಗ್ರಾಮಿಂದ ಅರ್ನಿಂಗ್ಸ್ ಮಾಡ್ಬೋದು ಅಂತ ಗೊತ್ತಿರಲಿಲ್ಲ. ಯೂಟ್ಯೂಬಲ್ಲಿ ಆದರೆ ಹೌದು, ಅದು ತುಂಬ ಕಷ್ಟ ಯೂಟ್ಯೂಬಲ್ಲಿ. ಕೆಲವರಿಗೆ ಈಸಿಯಾಗಿ ಸಿಗ್ತದೆ, ಅದು ಅವ್ರಿಗೆ ಬಿಟ್ಟದ್ದು. ಇನ್ಸ್ಟಾಗ್ರಾಮಲ್ಲಿ ಅರ್ನಿಂಗ್ಸ್ ಮಾಡ್ಬೋದು ಅಂತ ಗೊತ್ತಿರಲಿಲ್ಲ. ಮಾನಿಟೈಸೇಷನ್ ಆಗಿರಬೇಕಾದ್ರೆ ಬರ್ಬೋದು ಅಂತ ಅಂದ್ಕೊಂಡಿದ್ದೆ. ಆದರೂ ನೆಕ್ಸ್ಟು ಇದು ವೀಡಿಯೋಸ್ ಅಪ್ಲೋಡ್ ಮಾಡ್ತಾನೆ ಇದ್ದೆ, ರೀಲ್ಸ್ ಎಲ್ಲ ಅಪ್ಲೋಡ್ ಮಾಡ್ತಿದ್ದೆ. ಆದರೂ ಅದರಿಂದ ಎಂಥ ಯೂಸ್ ಇರಲಿಲ್ಲ ನನಗೆ, ವ್ಯೂಸ್ ಬರ್ತಿತ್ತು ಅಷ್ಟೇ. ಬಟ್ ಇವಾಗ ಒಂದು ವೀಡಿಯೋ ಒಂದು 11.6 ಮಿಲಿಯನ್ ವ್ಯೂಸ್ ಹೋಗಿದೆ. ಸೊ ಅದರಿಂದಲೇ ನನಗೆ ಮಾನಿಟೈಸೇಷನ್ ಓಪನ್ ಆಗೋದು. ಅದರ ನೆಕ್ಸ್ಟ್ ಇವಾಗ ಒಂದು 2 ವೀಡಿಯೋಸಿಗೆ ನನಗೆ ಅರ್ನಿಂಗ್ಸ್ ಅಂತೇಳಿ ಬಂದಿದೆ. ಅದು ಅಕೌಂಟಿಗೆ ಬರಬೇಕಾದ್ರೆ $100 ಆಗಬೇಕು ಅಂತ ಉಂಟು ರೂಲ್ಸ್ ಅವ್ರದ್ದು. ಸೊ ಇಷ್ಟು ಬಂದಿದೆ ಗೈಸ್. ನಾನು ಇಷ್ಟು ಸಮಯದಲ್ಲಿ ಅದು ನಾನು ಎಫರ್ಟ್ ಹಾಕಿ ಮಾಡಿದ್ದಲ್ಲ, ಸುಮ್ಮನೆ ಹೀಗೇ ಮಾಡುವಂತ ಹೇಳಿ ಮಾಡಿದ್ದು. ಬಟ್ ಫ್ರೆಂಡ್ಸ್ ಎಲ್ಲ ಮಾಡು ಅಂತ ಹೇಳಿದರು ಅಪ್ಲೋಡ್ ಮಾಡಿದ ನೆಕ್ಸ್ಟ್. ಅವರಿಗೆಲ್ಲ ಥ್ಯಾಂಕ್ ಯು, ಮತ್ತು ಸಪೋರ್ಟ್ ಮಾಡಿದವರಿಗೂ ಥ್ಯಾಂಕ್ ಯು ಸೋ ಮಚ್. ಮೇ ಬಿ ನಾನು ಒಂದು 9 ಮಂತ್ಸ್ ಗ್ಯಾಪೇ ಇಟ್ಟಿದ್ದೆ ಇನ್ಸ್ಟಾಗ್ರಾಮಿದು. ಆ ಗ್ಯಾಪ್ ಇಟ್ಟಿಲ್ಲ ಅಂದಿದ್ದರೆ ಇಷ್ಟೊತ್ತಿಗೆ ಎಲ್ಲನೂ ಕಂಪ್ಲೀಟ್ ಆಗ್ತಿತ್ತು ಅನಿಸುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜೊತೆ ಹೇಳುವಂತ ಅನ್ನಿಸ್ತು. ಮತ್ತು ನಾನು ನಿನ್ನೆ ವೀಡಿಯೋ ಜೊತೆ ಆ್ಯಡ್ ಮಾಡುವಂತಿದ್ದೆ ಬೇರೆ ಎಲ್ಲ ವೀಡಿಯೋಸನ್ನು, ಅದೆಲ್ಲ ಕ್ಯಾಪ್ಚರ್ ಮಾಡಲಿಕ್ಕೆ ಆಗಲಿಲ್ಲ ಸಹ. ಮತ್ತು ಇದು ಹೇಳುವಂತ ಅನ್ನಿಸ್ತು. ಸೊ ಈಗ ಹೇಳ್ತಿದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ ಎಲ್ಲದಕ್ಕೂ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಅಷ್ಟೇ. ಇನ್ನು ಮುಂದೆ ಸಹ ಸಪೋರ್ಟ್ ಮಾಡಿ. ಹಾಗೆ ಯೂಟ್ಯೂಬಲ್ಲಿ ಸಹ ಸ್ವಲ್ಪ ಸಪೋರ್ಟ್ ಮಾಡಿ. ಯೂಟ್ಯೂಬಲ್ಲಿ ಅಂತಂದರೆ ನನಗೆ ವ್ಲಾಗ್ಸ್ ಮಾಡಲಿಕ್ಕೆ ಪುರ್ಸೊತ್ತಿರೋದಿಲ್ಲ, ಮತ್ತು ಲಾಂಗ್ ವೀಡಿಯೋಸ್ ಇಲ್ಲ. ಸೊ ವ್ಯೂಸ್ ಎಂತ ಕಮ್ಮಿ ಆಯಿತು ಅಂತೆಲ್ಲ ಸ್ವಲ್ಪ ಈಗ ರಿಯಲೈಸ್ ಆಗಿದೆ. ಸೊ ಇದು ಯೂಟ್ಯೂಬ್ ಇದು ನೇಮ್ ಕೂಡ ಮುಂಚಿನ ನೇಮೇ ಹಾಕಿಟ್ಟಿದ್ದೇನೆ. ಹಾಗೆ ಮತ್ತು ಎಂತ ಅಂದರೆ ನನಗೆ ಮೊಬೈಲ್ ಕೂಡ ಸ್ವಲ್ಪ ಸರಿದು ಬೇಕು. ಇನ್ನು ನೋಡುವ ಎಂತ ಆಗ್ತದೆ ಅಂತ. ಅದನ್ನು ಈಗ ಸದ್ಯದಲ್ಲಿ ಒಂದು 4-5 ದಿನದಲ್ಲಿ ಬ್ಯಾಂಗ್ಳೂರಿಗೆ ಹೋಗ್ಲಿಕ್ಕುಂಟು, ಹೀಗೆ ಅತ್ತೆ ಮನೆಗೆಲ್ಲ ಹೋಗ್ಲಿಕ್ಕುಂಟು. ಹಾಗೆ ನೋಡುವ ಎಂತ ಆಗ್ತದೆ ಅಂತ. ಬಟ್ ಯೂಟ್ಯೂಬಿದ್ದು ನನಗೆ ಈಗ ಸದ್ಯದಲ್ಲಿ ಕನ್ಫರ್ಮ್ ಇಲ್ಲ. ಬಟ್ 1K ಆಗಬೇಕು ಅಂತ ಒಂದು ಆಸೆ, ಮಾನಿಟೈಸೇಷನ್ಗಿಂತ ಮುಂಚೆ. ಅದೇನು ಗೊತ್ತಿಲ್ಲ, ಅಕ್ಕನಿಗೆ 1K ಆಗಿದೆ, ಅದು ಬೇರೆ. ಬಟ್ ನನಗೆ 1K ಆಗಬೇಕು ಅಂತ ಹಠ ಹಿಡಿದು ಈಗ ಬ್ಲಾಗ್ಸ್, ಶಾರ್ಟ್ಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಬಟ್ ಎಂತಾಗ್ತದೆ ಗೊತ್ತಿಲ್ಲ. ಇನ್ಸ್ಟಾಗ್ರಾಮಿಂದ ಹೆಲ್ಪ್ ಆಗಿದೆ ನನಗೆ, ಇನ್ಸ್ಟಾಗ್ರಾಮಿಂದ ಯೂಟ್ಯೂಬ್ ಕೂಡ ಹೆಲ್ಪ್ ಆಗಿದೆ ನನಗೆ. ಯಾಕಂದರೆ ಇನ್ಸ್ಟಾದಲ್ಲಿರುವವರು ಯೂಟ್ಯೂಬಲ್ಲಿ ಕೂಡ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಮಾನಿಟೈಸೇಷನ್
ಇದು ಇನ್ಸ್ಟಾಗ್ರಾಮ್ ಮಾನಿಟೈಸೇಷನ್ ಯಾವ ಥರ ಆಯಿತು ಅದೆಲ್ಲ, ಅಂದರೆ ಯಾವ ಥರ ಮಾಡ್ಕೊಳ್ಳೋದು, ಹೇಗೆ ಅರ್ನಿಂಗ್ಸ್ ಮಾಡೋದು ಅದೆಲ್ಲ ಬೇಕಿದ್ದರೆ ವೀಡಿಯೋ ಹಾಕ್ತೇನೆ. ಆದರೆ ನಾನೇನು ಅಷ್ಟು ದೊಡ್ಡ ಇನ್ಸ್ಟಾಗ್ರಾಮ್ ಇದಲ್ಲ ಆಯಿತಾ, ಬೇಕಿದ್ದರೆ ಹಾಕ್ತೇನೆ. ಬಟ್ ನನಗೆ ಹಾಕಲಿಕ್ಕೆ ಅದು ಪುಡ್ಸೋದು ಸಿಗಲಿಕ್ಕಿಲ್ಲ, ನಾನು ಹಾಕಲಿಕ್ಕಿಲ್ಲ ಅನಿಸುತ್ತೆ. ಬಟ್ ನೋಡುವ, ಒಂದು ಕಮೆಂಟ್ ಬಂದರೆ ಹಾಕ್ತೇನೆ, ನೋಡ್ತೇನೆ. ಮತ್ತು ಇದಕ್ಕೆ ಎಷ್ಟು ವ್ಯೂಸ್ ಆಗ್ತದೆ ಗೊತ್ತಿಲ್ಲ, ಬಟ್ ನನಗೆ ಶೇರ್ ಮಾಡಿಕೊಳ್ಳು ಅಂತ ಅನ್ನಿಸ್ತು. ಆ್ಯಕ್ಚುಲಿ ಲಾಂಗ್ ವೀಡಿಯೋಸ್ ಎಂತ ಗೊತ್ತುಂಟಾ, ತುಂಬ ಟೈಮ್ ತಗೊಳ್ತದೆ. ತುಂಬ ಟೈಮ್ ಅಂದರೆ ಒಂದು ವ್ಯೂಸ್ ಬರಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ. ಎಷ್ಟು ಈಗ ನಂದು ಒಂದು ಬ್ಲಾಗ್ ಅಪ್ಲೋಡ್ ಮಾಡಿ 1 ಮಂತ್ ಆಯಿತು, ಅದು 200 ವ್ಯೂಸ್ ಆಗಲಿಕ್ಕೆ ಇಷ್ಟೊತ್ತು ಟೈಮ್ ತಗೊಂಡಿದ್ದೆ. ಅದು ಕೆಲವು ವೀಡಿಯೋ ಬೇಗ ವ್ಯೂಸ್ ಆಗ್ತದೆ, ಅದೆಲ್ಲ ಹೇಳಲಿಕ್ಕಾಗಲ್ಲ ಯಾವಾಗ ವೀಡಿಯೋ ಸಹ ಇದು ವ್ಯೂಸ್ ಬರ್ತದೆ ಅಂತ ಹೇಳಿ. ಸೊ ನೀವು ಅದು ಅಷ್ಟೇ. ಇನ್ಸ್ಟಾಗ್ರಾಮಿಂದ ಇಷ್ಟೆಲ್ಲ ಹೆಲ್ಪ್ ಆಗಿದೆ ನನಗೆ. ಮತ್ತು ಇನ್ನೂ ಸ್ವಲ್ಪ ಬೇರೆ ಬೇರೆ ಪ್ಲ್ಯಾನ್ಸ್ ಎಲ್ಲ ಉಂಟು, ಅದೆಲ್ಲ ಎಂತಾಗ್ತದೆ ನೋಡುವ. ಇದರಿಂದ ಎಲ್ಲ ಹೆಲ್ಪ್ ಆದರೆ ಅದರಲ್ಲಿ ಅದನ್ನು ಇದು ಮಾಡುವ ಅಂತ ಸ್ಟಾರ್ಟ್ ಮಾಡುವ ಅಂತ ಇದ್ದೇನೆ. ಮತ್ತು ನೋಡುವ ಯೂಟ್ಯೂಬ್, ಇನ್ಸ್ಟಾ ಎಲ್ಲ ಮತ್ತೆಂತ ಇಲ್ಲ, ಮತ್ತೇನೋ ಹೇಳಬೇಕು ಅಂತಿದ್ದೆ, ನನಗೆ ಅದು ಮರ್ತೋಯ್ತು. ನನಗೆ ಹೀಗೆ ಕ್ಯಾಮರಾ ಮುಂದೆ ಕೂತ್ಕೊಳ್ಳುವಾಗ ಅದು ಮಾತಾಡಲಿಕ್ಕೆ ಮರ್ತು ಹೋಗೋದು, ಇಲ್ಲಾಂದರೆ ಎಲ್ಲ ನೆನಪಾಗ್ತದೆ. ಹೀಗೆ ಕೂರುವಾಗ ಹೇಳಲಿಕ್ಕೆ ಮರ್ತೋಗ್ತದೆ. ಹಾಗೆ ಇನ್ನೂ ಹೊಸ ಹೊಸ ರೆಸಿಪಿ ವ್ಲಾಗ್ ಮಾಡಲಿಕ್ಕೆ ಹೊರಡೋದು. ಅಷ್ಟೊತ್ತಿಗೆ ನಂದೆಲ್ಲ ಮಾಡಿ ಆಗಿರ್ತದೆ ವ್ಲಾಗ್ ಮಾಡಬೇಕಾದ್ರೆ. ಅದಕ್ಕೆ ಇನ್ನೂ ಚೂರು ಆದರೂ ಸ್ವಲ್ಪ ಆದರೂ ರೆಸಿಪೀಸ್ ತೋರಿಸುವ ಅಂತ ಇದ್ದೇನೆ. ಮತ್ತೆಂತ ಅಂದರೆ ನಮ್ಮದು ಯೂಟ್ಯೂಬ್ ಕೆಲವ್ರದ್ದು ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಹೋಗ್ತದೆ. ಈಗ ಕನ್ಸಿಸ್ಟೆನ್ಸಿ ಅಂದರೆ ಕೆಲವರು ಡೈಲಿ ವ್ಲಾಗ್ಸ್ ಹಾಕೋರು ಡೈಲಿ ವ್ಲಾಗ್ಸ್ ಹಾಕ್ತಾರೆ, ಮತ್ತು ಈ ಥರ ಎಜುಕೇಷನ್ ಟೈಪ್ ಹಾಕೋರು ಎಜುಕೇಷನ್ ಟೈಪ್ ಇದರಲ್ಲಿ ಹಾಕ್ತಾರೆ. ಬಟ್ ಎಜುಕೇಷನ್ ಇದಕ್ಕೆ ಹೈ ಪೇ ಮಾಡ್ತಾರಂತೆ ಯೂಟ್ಯೂಬ್ ಇದು ಕಡೆಯಿಂದ. ಬಟ್ ನಮ್ಮದೆಂತಂದರೆ ಡೈಲಿ ವ್ಲಾಗ್ಸ್, ರೆಸಿಪೀಸ್ ಎಲ್ಲ ಸಹ ಮಿಕ್ಸ್ ಆಗಿದೆ. ಪರವಾಗಿಲ್ಲ, ನನಗೇನು ಪೇ ಮಾಡಿದ್ದ ನಾನು ಕೇಳ್ತಿಲ್ಲ. ಬಟ್ ಎಂತಂದರೆ ಅದೇ ಇನ್ನು ನೀವೆಲ್ಲ ಮಾಡಬೇಕಾದ್ರೆ ಹಾಗೆ ಸ್ವಲ್ಪ ಥಿಂಕ್ ಮಾಡಿ ಅಷ್ಟೇ ಗೈಸ್. ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.